ಪ್ರೀತಿಯ ಮಕರ ರಾಶಿಯವರೇ, ಭಾಗ್ಯದ ಚಕ್ರವು ತಿರುಗಿದಾಗ ಕೇವಲ ದಿಕ್ಕು ಬದಲಾವಣೆಯಾಗುವುದಿಲ್ಲ, ಬದುಕಿನ ಒಟ್ಟಾರೆ ಕಥೆಯೇ ಬದಲಾಯಿಸಿಬಿಡುತ್ತದೆ. 2025 ಈಗ ತನ್ನ ಕೊನೆಯ ಹಂತದಲ್ಲಿದೆ. ಡಿಸೆಂಬರ್ನ ಆ ಅಧ್ಯಾಯದಲ್ಲಿ ನಾವು ನಿಂತಿದ್ದೇವೆ. ಅಲ್ಲಿ ಭೂತ, ವರ್ತಮಾನ ಮತ್ತು ಭವಿಷ್ಯ ಮೂರು ಒಟ್ಟಿಗೆ ಕಾಣುತ್ತವೆ. ಮತ್ತು ಈ ನಿರ್ದಿಷ್ಟ ಸಮಯದಲ್ಲೇ ದೇವಗುರು ಬೃಹಸ್ಪತಿ ತಮ್ಮ ವಕ್ರ ಚಲನೆಯನ್ನು ಮುಗಿಸಿ ನಿಮ್ಮ ಜಾತಕದಲ್ಲಿ ಆ ಭಯಂಕರ ಜೀವನ ಪರಿವರ್ತಕ ಶಕ್ತಿಯನ್ನು ತಂದೊಡುತ್ತಿದ್ದಾರೆ. ಅದು ನಿಮ್ಮ ಒಟ್ಟು 2026ರ ಸಾಲನ್ನೇ ಒಂದು ಹೊಸ ಜನ್ಮ, ಹೊಸ ಆರಂಭ ಮತ್ತು ಹೊಸ ಯಶಸ್ಸಿನ ಹಾದಿಗೆ ಕರೆದೊಯ್ಯುತ್ತದೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಎಲ್ಲ ಸಂಕಟಗಳಿಂದ, ಎಲ್ಲ ಕಷ್ಟಗಳಿಂದ ಮತ್ತು ಶತ್ರುಗಳಿಂದ ದೂರ ಇರಲು ನೀವು ಬಯಸಿದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ನಿಮ್ಮಿಂದ ದೂರ ಹೋಗಿದ್ದ ಯಾವುದೇ ವಿಷಯ, ಒಂದು ಅವಕಾಶ, ಒಂದು ಸಂಬಂಧ, ಒಂದು ಉದ್ಯೋಗ ಅಥವಾ ಒಂದು ಕನಸು, ಈಗ ಅದೇ ಮರಳಿ ಬರುತ್ತದೆ. ಅಥವಾ ಅದಕ್ಕಿಂತಲೂ ಶಕ್ತಿಶಾಲಿ, ಉತ್ತಮ ಮತ್ತು ನಿಮ್ಮ ಭಾಗ್ಯಕ್ಕೆ ಸಂಪೂರ್ಣ ಸರಿ ಹೊಂದುವ ಒಂದು ಹೊಸ ವಿಕಲ್ಪ ನಿಮ್ಮ ಬದುಕಿನಲ್ಲಿ ಪ್ರವೇಶಿಸಲಿದೆ. ಈ ಬದಲಾವಣೆಯ ಶಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಕೇವಲ 2 ದಿನಾಂಕಗಳನ್ನು ನೆನಪಿನಲ್ಲಿಡಿ. ಡಿಸೆಂಬರ್ 5, 2025 ಮತ್ತು ಜೂನ್ 1, 2026. ಇವೇ ಆ 2 ಕ್ಷಣಗಳು, ನಿಮ್ಮ ಭಾಗ್ಯದ ಬೀಗ ತೆರೆಯುವ ಕ್ಷಣಗಳು. ಗ್ರಹಗಳು ನಿಮ್ಮ ಪಕ್ಷದಲ್ಲಿ ನಿಂತುಕೊಳ್ಳುವ ಕ್ಷಣಗಳು. ನಿಮ್ಮ ಶ್ರಮ, ಸಂಘರ್ಷ, ತಪಸ್ಸು ಎಲ್ಲವೂ ಫಲ ಪಡೆದುಕೊಂಡು ಹಲವು ಪಟ್ಟು ಹೆಚ್ಚಾಗಿ ಮರಳಿ ಬರುವ ಕ್ಷಣಗಳು. ಈ ಭವಿಷ್ಯವಾಣಿಯಲ್ಲಿ ನಾವು ಮಕರ ರಾಶಿಯ 2026ರ 10 ಅತ್ಯಂತ ಆಶ್ಚರ್ಯಕರ ಭವಿಷ್ಯವಾಣಿಗಳನ್ನು ತಿಳಿಸುತ್ತಿದ್ದೇವೆ. ಇವು ನಿಮ್ಮ ಬದುಕಿನ ಪ್ರತಿಯೊಂದು ಅಧ್ಯಾಯವನ್ನು ಬದಲಾಯಿಸಿಬಿಡುತ್ತವೆ. ಇವುಗಳ ಹಿಂದೆ ಗಾಢ ಜ್ಯೋತಿಷ್ಯ ಸತ್ಯವಿದೆ ಮತ್ತು ಕೊನೆಯಲ್ಲಿ ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವ ಕೆಲವು ಶಕ್ತಿಶಾಲಿ ಉಪಾಯಗಳನ್ನು ನೀಡುತ್ತೇವೆ. ಆದ್ದರಿಂದ ಈ ಭವಿಷ್ಯವಾಣಿಯನ್ನು ಕೊನೆಯವರೆಗೂ ಆಲಿಸಿ. ಏಕೆಂದರೆ 2026 ಕೇವಲ ಒಂದು ವರ್ಷವಲ್ಲ, ಅದು ನಿಮ್ಮ ಬದುಕಿನ ಹೊಸ ದಿಕ್ಕು, ಹೊಸ ಗುರುತು ಮತ್ತು ಹೊಸ ಉದಯವಾಗಲಿದೆ. 1ನೇ ಭವಿಷ್ಯವಾಣಿ. ಕಳೆದು ಹೋದ ಅವಕಾಶಗಳು ಮರಳಿ ಬರುತ್ತದೆ, ಅಥವಾ ಅದಕ್ಕಿಂತ ಉತ್ತಮವಾದದ್ದು ಸಿಗುತ್ತದೆ. ದೇವಗುರು ಬೃಹಸ್ಪತಿ ನಿಮ್ಮ ಜಾತಕದ 6ನೇ ಭಾವದಲ್ಲಿ ಪ್ರವೇಶಿಸಿದಾಗ ಅದು ಬಹಳ ವಿಶೇಷ ಸಂಕೇತ. ಕಳೆದು ಹೋದ ಅವಕಾಶಗಳು ಮರಳಿ ಬರುತ್ತವೆ, ಅಥವಾ ಅವುಗಳಿಗಿಂತಲೂ ದೊಡ್ಡ, ಉತ್ತಮ ಮತ್ತು ನಿಮಗೆ ಸರಿಹೊಂದುವ ಹೊಸ ಅವಕಾಶಗಳು ಒಡ್ಡಿಕೊಂಡು ಬರುತ್ತವೆ. ಹಲವು ವರ್ಷಗಳ ಹಿಂದೆ ಬಿಟ್ಟ ಉದ್ಯೋಗ, ಒಂದು ಹೆಜ್ಜೆ ದೂರದಲ್ಲಿ ತಪ್ಪಿಸಿಕೊಂಡ ಪದವಿ, ಇದ್ದಕ್ಕಿದ್ದಂತೆ ನಿಂತು ಹೋದ ಪ್ರಸ್ತಾಪ, ಅಥವಾ ನೀವು ಎಲ್ಲವನ್ನೂ ಹಾಕಿ ಸೋತ ಕನಸು, ಇವೆಲ್ಲವೂ 2026ರ ಆರಂಭದಲ್ಲಿ ಹೊಸ ಹೊಳಪು, ಹೊಸ ಶಕ್ತಿ ಮತ್ತು ಹೊಸ ಸಾಧ್ಯತೆಗಳೊಂದಿಗೆ ಮರಳಿ ಬರಬಹುದು. ಬೃಹಸ್ಪತಿಯ ಈ ಚಲನೆ ಒಬ್ಬ ವ್ಯಕ್ತಿ ಮನೆಯಿಂದ ಹೊರಟು ಅರ್ಧ ದಾರಿಯಲ್ಲಿ ಮುಖ್ಯ ಕೆಲಸ ಮರೆತಿದ್ದೇವೆ ಎಂದು ನೆನಪಾಗಿ ತಕ್ಷಣ ಮರಳಿ ಅದನ್ನು ಮುಗಿಸುವಂತೆ. ಅಂತಹ ಶಕ್ತಿಯೇ ಈಗ ನಿಮ್ಮ ಬದುಕಿಗೆ ಮರಳುತ್ತಿದೆ. ಆದ್ದರಿಂದ ಯಾವುದೋ ಅವಕಾಶ ಶಾಶ್ವತವಾಗಿ ಕೈಯಿಂದ ಹೋಯಿತು ಎಂದು ಭಾವಿಸಿದ್ದರೆ ನೀವು ಆ ಚಿಂತೆ ಬಿಡಿ. ಭಾಗ್ಯ ಅದನ್ನು ಮತ್ತೆ ನಿಮ್ಮ ಒಡಲಲ್ಲಿ ಇಡಬಲ್ಲದು, ಇಲ್ಲವೇ ಅದಕ್ಕಿಂತ ಶ್ರೇಷ್ಠವಾದದ್ದನ್ನು ಸಿದ್ಧವಾಗಿರಿಸಿಟ್ಟಿದೆ. 2ನೇ ಭವಿಷ್ಯವಾಣಿ. ಡಿಸೆಂಬರ್ 5ರಿಂದ ನಿಮ್ಮ ಉದ್ಯೋಗದಲ್ಲಿ ದೊಡ್ಡ ಬದಲಾವಣೆ. ಡಿಸೆಂಬರ್ 5, 2025 ಸಂಜೆ 5:25 ಸಮಯ. ಮಕರ ರಾಶಿಯವರಿಗೆ ಆಕಾಶೀಯ ಅಲಾರಾಂನಂತೆ ಈ ಕ್ಷಣದಲ್ಲಿ ದೇವಗುರು ಬೃಹಸ್ಪತಿ ನಿಮ್ಮ ಉದ್ಯೋಗ ಭಾವದಲ್ಲಿ ಪ್ರವೇಶಿಸುತ್ತಾರೆ. ಇದು ನಿಮ್ಮ ವೃತ್ತಿ ಜೀವನದ ದಿಕ್ಕನ್ನೇ ತಿರುಗಿಸಬಲ್ಲ ಬದಲಾವಣೆ. ಹೊಸ ಉದ್ಯೋಗ ಆಫರ್, ಅನಪೇಕ್ಷಿತ ಪ್ರಮೋಷನ್, ಕೆಲಸದ ಸ್ಥಳದಲ್ಲಿ ಗೌರವ, ನಿಂತು ಹೋದ ಕೆಲಸಗಳ ಪರಿಹಾರ ಹಾಗೂ ಸಕಾರಾತ್ಮಕ ವಾತಾವರಣದ ಆರಂಭ.
ಇವೆಲ್ಲವೂ ಈ ಗೋಚರದೊಂದಿಗೆ ಬರುತ್ತವೆ. ಉದ್ಯೋಗ ಹೋಯಿತು, ಪ್ರಮೋಷನ್ ತಡೆಯಾಗಿತ್ತು ಅಥವಾ ವೃತ್ತಿಯಲ್ಲಿ ನಿರಾಶೆ ಹೆಚ್ಚಾಗುತ್ತಿತ್ತು ಎನ್ನುವವರಿಗೆ ಡಿಸೆಂಬರ್ 5 ಟರ್ನಿಂಗ್ ಪಾಯಿಂಟ್ ಆಗಲಿದೆ. ನಿಮ್ಮ ಹಳೆಯ ತೊಂದರೆಗಳು ಒಂದೊಂದಾಗಿ ಮಾಯವಾಗಲಿವೆ. ಹೊಸ ದಾರಿಗಳು ತಾವಾಗಿಯೇ ತೆರೆಯಲಿವೆ. ಇದ್ದಕ್ಕಿದ್ದಂತೆ ಕರೆ ಬರಬಹುದು. ಹಳೆಯ ಕಂಪನಿಯಿಂದ ಮರಳಿ ಕರೆಯುವ ಪ್ರಸ್ತಾಪ ಬರಬಹುದು. ದೊಡ್ಡ ಅವಕಾಶ ಅಥವಾ ದೀರ್ಘಕಾಲದಿಂದ ನಿಂತ ಪ್ರಮೋಷನ್ಗೆ ಮೊಹರ್ ಬೀಳಬಹುದು. ಸಂಕ್ಷಿಪ್ತವಾಗಿ ಡಿಸೆಂಬರ್ 5ರಿಂದ ನಿಮ್ಮ ಉದ್ಯೋಗ, ವೃತ್ತಿ ಮತ್ತು ವೃತ್ತಿಪರ ಬೆಳವಣಿಗೆಯಲ್ಲಿ ದೊಡ್ಡ ತಿರುವು ಬರುತ್ತದೆ. 3ನೇ ಭವಿಷ್ಯವಾಣಿ. ವೃತ್ತಿಯಲ್ಲಿ ನಿಂತಿದ್ದ ಪ್ರಗತಿ ಇದ್ದಕ್ಕಿದ್ದಂತೆ ಆರಂಭವಾಗುತ್ತದೆ. ಬೃಹಸ್ಪತಿಯ ಪಂಚಮ ದೃಷ್ಟಿ ನಿಮ್ಮ ದಶಮ ಭಾವ ಅಂದರೆ ವೃತ್ತಿ ಭಾವದ ಮೇಲೆ ಬೀಳುತ್ತಿದ್ದಂತೆ ಒಣಗಿದ ಮರಕ್ಕೆ ಇದ್ದಕ್ಕಿದ್ದಂತೆ ಮಳೆ ಬಂದಂತಾಗುತ್ತದೆ. ಕಳೆದ ತಿಂಗಳಲ್ಲಿರುವ ಸ್ಥೈರ್ಯ, ಅಡೆತಡೆಗಳು, ತಪ್ಪು ತಿಳುವಳಿಕೆಗಳು ಅಥವಾ ಬಾಸ್ನ ಅನಾವಶ್ಯಕ ಒತ್ತಡ ಎಲ್ಲವೂ ಕ್ರಮೇಣ ಮಾಯವಾಗುತ್ತವೆ. ಕೆಲಸದ ವಾತಾವರಣ ನಿಮ್ಮ ಪರವಾಗಿ ತಿರುಗುತ್ತದೆ. ಬಾಸ್ನ ವರ್ತನೆ ಮೃದುವಾಗುತ್ತದೆ. ಮುಂಚೆ ತಡೆಯಲ್ಪಟ್ಟ ಕೆಲಸಗಳು ಯಾವುದೇ ವಿರೋಧವಿಲ್ಲದೆ ಅನುಮೋದನೆಗೊಳ್ಳುತ್ತವೆ. ದೀರ್ಘಕಾಲದಿಂದ ಅಡ್ಡಿಯಲ್ಲಿರುವ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳದ ಫೈಲ್ ಇದ್ದಕ್ಕಿದ್ದಂತೆ ಸಕ್ರಿಯವಾಗಿ ವೇಗವಾಗಿ ಮುಂದುವರಿಯುತ್ತವೆ. 2026ರ ಮೊದಲ ತಿಂಗಳಲ್ಲೇ ನಿಮ್ಮ ವೃತ್ತಿ ಒಂದು ಹೊಸ ಶಿಖರದ ಕಡೆಗೆ ಏರಲು ಶುರುವಾಗುತ್ತದೆ. 4ನೇ ಭವಿಷ್ಯವಾಣಿ. ವಿದೇಶ ಸಂಬಂಧಿತ ಕೆಲಸದಲ್ಲಿ ದೊಡ್ಡ ಲಾಭ. ಬೃಹಸ್ಪತಿಯ ಸಪ್ತಮ ದೃಷ್ಟಿ ನಿಮ್ಮ 12ನೇ ಭಾವದ ಮೇಲೆ ಬೀಳುತ್ತಿದ್ದಂತೆ ವಿದೇಶ ಸಂಬಂಧಿತ ಪ್ರತಿಯೊಂದು ಕೆಲಸದಲ್ಲೂ ಅನಪೇಕ್ಷಿತ ಲಾಭದ ಸಂಕೇತ. ವಿದೇಶ ಪ್ರಯಾಣ, ವೀಸಾ, ವಿದೇಶದಲ್ಲಿ ಓದು ಅಥವಾ ಉದ್ಯೋಗಕ್ಕಾಗಿ ತೊಂದರೆ ಪಡುತ್ತಿದ್ದರೆ 2026ರ ಆರಂಭದಲ್ಲಿ ದಾರಿಗಳು ಯಾವುದೇ ವಿಘ್ನಗಳಿಲ್ಲದೆ ವೇಗವಾಗಿ ತೆರೆದುಕೊಳ್ಳುತ್ತವೆ. ಬಹಳ ತಿಂಗಳುಗಳಿಂದ ನಿಂತಿದ್ದ ಕೆಲಸಗಳು ಅನುಮೋದನೆ ಅಥವಾ ಕೆಲಸದಲ್ಲಿ ಯಾವುದೇ ತೊಂದರೆ ಇಲ್ಲದೆ ಮುಂದುವರಿಯುತ್ತದೆ. ವಿದೇಶಿ ಕ್ಲೈಂಟ್, ಕಂಪನಿ ಅಥವಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯೊಂದಿಗೆ ಸಂಬಂಧ ಹೊಂದಿದ್ದರೆ ಆದಾಯದಲ್ಲಿ ತೀವ್ರ ಏರಿಕೆ, ದೊಡ್ಡ ಪ್ರಾಜೆಕ್ಟ್, ದೊಡ್ಡ ಒಪ್ಪಂದ ಅಥವಾ ದೀರ್ಘಾವಧಿಯ ಒಡಂಬಡಿಕೆಯ ಸಿಗುವ ಸಾಧ್ಯತೆ ಬಹಳ ಜಾಸ್ತಿ. ವಿದೇಶಕ್ಕೆ ಹೋಗುವ ಬಗ್ಗೆ ಗಂಭೀರವಾಗಿ ಯೋಚಿಸದೇ ಇದ್ದವರಿಗೂ ಕೂಡ ಈ ಅವಧಿಯಲ್ಲಿ ಜಾಗತಿಕ ಸಂಪರ್ಕಗಳು ರೂಪುಗೊಳ್ಳಲಿವೆ. 5ನೇ ಭವಿಷ್ಯವಾಣಿ. ಉದ್ಯೋಗ ಬದಲಾವಣೆಗೆ ಸೂಪರ್ ಲಕ್ಕಿ ಸಮಯ. ಡಿಸೆಂಬರ್ 2025ರಿಂದ ಜೂನ್ 2026ರವರೆಗೆ ಮಕರ ರಾಶಿಯವರಿಗೆ ಉದ್ಯೋಗ ಬದಲಾವಣೆಗೆ ಅತ್ಯಂತ ಶುಭ ಗೋಲ್ಡನ್ ವಿಂಡೋ. ಸರಿಯಾದ ಅವಕಾಶ ಸಿಗದೇ ಇದ್ದರೆ, ನೀವು ಒಂದೇ ಜಾಗದಲ್ಲಿ ಸ್ಥೈರ್ಯ ಅನುಭವಿಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಭಾಗ್ಯ ವೇಗವಾಗಿ ತಿರುಗಿ ಅತ್ಯಂತ ಶುಭ ಉದ್ಯೋಗ ಬದಲಾವಣೆಯ ಅವಕಾಶ ತಂದುಕೊಡುತ್ತದೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಸರಿಯಾದ ಜನರೊಂದಿಗೆ ಸಂಪರ್ಕ ರೂಪುಗೊಳ್ಳುತ್ತದೆ. ದೂರದಲ್ಲಿ ಇದ್ದ ಅವಕಾಶಗಳು ಎದುರಿಗೆ ಬಂದು ನಿಲ್ಲುತ್ತವೆ. ಉನ್ನತ ಹುದ್ದೆ, ಉತ್ತಮ ಸಂಬಳ, ದೊಡ್ಡ ಕಂಪನಿ ಅಥವಾ ನಿಮ್ಮ ವೃತ್ತಿಯನ್ನು ಸಂಪೂರ್ಣ ಭಿನ್ನ ದಿಕ್ಕಿಗೆ ಕರೆದುಕೊಂಡು ಹೋಗುವ ರೋಲ್ ಇವೆಲ್ಲವೂ ಈ ಸಮಯದಲ್ಲಿ ಸಾಧ್ಯ. ಈ ಬದಲಾವಣೆ ಯಶಸ್ವಿಯಾಗಿ ದೀರ್ಘಕಾಲ ಸ್ಥಿರತೆ, ಗೌರವ ಮತ್ತು ವೇಗದ ಬೆಳವಣಿಗೆ ನೀಡುತ್ತದೆ. 6ನೇ ಭವಿಷ್ಯವಾಣಿ. ರಾಹುವಿನಿಂದ ಹಣ ಬರುತ್ತದೆ, ಚಿಂತೆಯೂ ಬರುತ್ತದೆ, ಆದರೆ ಬೃಹಸ್ಪತಿ ರಕ್ಷಿಸುತ್ತಾರೆ. ಧನ ಭಾವದಲ್ಲಿ ಕುಳಿತಿರುವ ರಾಹು 2026ರಲ್ಲಿ ದೊಡ್ಡ ಮತ್ತು ವೇಗದ ಆರ್ಥಿಕ ಅವಕಾಶಗಳನ್ನು ತಂದುಕೊಡುತ್ತಾರೆ. ಆದರೆ ರಾಹು 2 ದಾರಿಯ ಖಡ್ಗದಂತೆ. ಹಣ ಕೊಡುತ್ತಾನೆ, ಆದರೆ ಒಳಗೆ ಬೇಜಾರು, ಭಯ, ಅಸುರಕ್ಷಿತ ಭಾವನೆಯನ್ನು ಕೊಡುತ್ತಾನೆ. ಹಣ ಬಂದರೂ ತೃಪ್ತಿ ಇಲ್ಲದಿರಬಹುದು ಅಥವಾ ಅನಪೇಕ್ಷಿತ ಖರ್ಚಿನಲ್ಲಿ ಹೋಗಬಹುದು. ಆದರೆ ಇಲ್ಲಿ ಸಂತೋಷದ ಸಂಗತಿ ಏನೆಂದರೆ ಬೃಹಸ್ಪತಿಯ ಶುಭ ದೃಷ್ಟಿ ರಾಹುವಿನ ನಕಾರಾತ್ಮಕ ಶಕ್ತಿಗಳನ್ನು ಶಮನಗೊಳಿಸುತ್ತದೆ. ಆರ್ಥಿಕ ಏರಿಳಿತಗಳನ್ನು ಸ್ಥಿರಗೊಳಿಸುತ್ತದೆ. ಬುದ್ಧಿಯನ್ನು ಸಮತೋಲನದಲ್ಲಿಡುತ್ತದೆ. ನಾಜೂಕಾಗಿರುವ ತೀರ್ಮಾನಗಳಲ್ಲಿ ರಕ್ಷಣೆ ನೀಡುತ್ತದೆ. ಫಲಿತಾಂಶ ರಾಹು ಕೊಡುವ ಅವಕಾಶಗಳು ಸಿಗುತ್ತವೆ.
ಆದರೆ ಅವುಗಳ ಅಸ್ಥಿರತೆ ಮತ್ತು ಚಿಂತೆ ನಿಮ್ಮನ್ನು ಮುಟ್ಟುವುದಿಲ್ಲ. ಹಣ ಬರುತ್ತದೆ ಮತ್ತು ಉಳಿಯುತ್ತದೆ. 7ನೇ ಭವಿಷ್ಯವಾಣಿ. ಜೂನ್ 1, 2026ರಿಂದ ವಿವಾಹ ಮತ್ತು ಸಂಬಂಧಗಳಲ್ಲಿ ಶುಭ ಸಮಯ ಆರಂಭ. ಜೂನ್ 1, 2026ರಂದು ಬೃಹಸ್ಪತಿ ಉಚ್ಚ ಸ್ಥಿತಿಯಲ್ಲಿ ನಿಮ್ಮ ಸಪ್ತಮ ಭಾವದಲ್ಲಿ ಪ್ರವೇಶಿಸುತ್ತಾರೆ. ಇದು ಸಂಬಂಧ, ವಿವಾಹ ಮತ್ತು ಪಾಲುದಾರಿಕೆಯ ಕ್ಷೇತ್ರದಲ್ಲಿ ಅತ್ಯಂತ ಶುಭ ಮತ್ತು ಪರಿವರ್ತನಕಾರಿ ಸಮಯದ ಸಂಕೇತ. ಅವಿವಾಹಿತರಿಗೆ ಸರಿಯಾದ ಗೌರವ, ತಿಳುವಳಿಕೆ, ಸ್ಥಿರತೆ, ದೀರ್ಘಕಾಲಿಕ ಸುಖ ತರುವ ಒಳ್ಳೆಯ ಸಂಬಂಧಗಳು ತಾವಾಗಿಯೇ ಬರುತ್ತವೆ. ಒಡನಾಟದಲ್ಲಿ ಗೊಂದಲ, ದೂರ ಅಥವಾ ಭಾವನಾತ್ಮಕ ಶೀತಲತೆ ಇದ್ದವರಿಗೆ ಮತ್ತೆ ಸಂಧಾನ, ಸಂವಾದ ಮತ್ತು ನಂಬಿಕೆ ಮರಳುತ್ತದೆ. ವಿವಾಹಿತರಿಗೆ ಹೊಸ ಮಾಧುರ್ಯ, ಸಹಕಾರ ಮತ್ತು ಮಾನಸಿಕ ಶಾಂತಿ. ವ್ಯಾಪಾರಿಗಳಿಗೆ ಪಾಲುದಾರಿಕೆಯಿಂದ ಲಾಭ, ದೊಡ್ಡ ಒಪ್ಪಂದಗಳು, ಹೊಸ ಸಹಯೋಗಿಗಳು ಮತ್ತು ಸ್ಥಿರ ವ್ಯಾಪಾರ ಬೆಳವಣಿಗೆ. 8ನೇ ಭವಿಷ್ಯವಾಣಿ. ನಿಂತ ಮಾತು, ನಿಂತ ವ್ಯಾಪಾರ ಈಗ ಪೂರ್ಣವಾಗುತ್ತದೆ. ಯಾವ ವ್ಯಾಪಾರಿಗಳ ಅಥವಾ ಉದ್ಯಮಿಗಳ ಒಂದು ಡೀಲ್ ಮಧ್ಯದಲ್ಲಿ ನಿಂತು ಹೋಯಿತೋ, ದೊಡ್ಡ ಪ್ರಾಜೆಕ್ಟ್ ತಡೆಯಾಯಿತೋ ಅಥವಾ ಮುಖ್ಯ ಗ್ರಾಹಕ ಸಂಪರ್ಕ ಕಡಿದು ಹೋಯಿತೋ, 2026ರ ಮಧ್ಯಭಾಗದ ನಂತರ ಎಲ್ಲ ನಿಂತ ಕೆಲಸಗಳು ಇದ್ದಕ್ಕಿದ್ದಂತೆ ಪುನರ್ಜೀವ ಹೊಂದುತ್ತವೆ. ಉಚ್ಚ ಬೃಹಸ್ಪತಿಯ ಶಕ್ತಿ ನಿಮ್ಮ ನಿಂತ ವ್ಯಾಪಾರ ಚಕ್ರಗಳಿಗೆ ಮತ್ತೆ ಚೈತನ್ಯ ನೀಡುತ್ತದೆ. ಹಳೆಯ ಗ್ರಾಹಕರು ಮರಳುತ್ತಾರೆ. ನಿಂತ ಒಪ್ಪಂದಗಳು ಮತ್ತೆ ಸಕ್ರಿಯವಾಗುತ್ತವೆ. ಆರ್ಥಿಕ ಅಥವಾ ತಾಂತ್ರಿಕ ಕಾರಣಗಳಿಂದ ನಿಂತ ಪ್ರಾಜೆಕ್ಟ್ಗಳು ವೇಗ ಪಡೆಯುತ್ತವೆ. ನೀವು ಸಂಪೂರ್ಣ ಕಳೆದುಕೊಂಡಿದ್ದೇವೆ ಎಂದು ಬಿಟ್ಟಿದ್ದ ಅವಕಾಶಗಳು ಹೊಸ ಮತ್ತು ಹೆಚ್ಚು ಲಾಭದಾಯಕ ರೂಪದಲ್ಲಿ ಮರಳಿ ಬರುತ್ತವೆ. 9ನೇ ಭವಿಷ್ಯವಾಣಿ. 2026ರ ಅತಿ ದೊಡ್ಡ ಉಡುಗೊರೆ, ಲಾಭದಲ್ಲಿ ಭಾರೀ ಏರಿಕೆ. ಬೃಹಸ್ಪತಿಯ ಪಂಚಮ ದೃಷ್ಟಿ ಲಾಭ ಭಾವದ ಮೇಲೆ ಬೀಳುತ್ತಿದ್ದಂತೆ 2026 ನಿಮಗೆ ಆರ್ಥಿಕ ಉನ್ನತಿ ಮತ್ತು ಇಚ್ಛಾಪೂರ್ತಿಯ ಅಸಾಧಾರಣ ವರ್ಷವಾಗುತ್ತದೆ. ಆದಾಯ ಕೇವಲ ಹೆಚ್ಚುವುದಿಲ್ಲ, ಸ್ಥಿರ, ಬಲಿಷ್ಠ ಮತ್ತು ನಿರಂತರವಾಗಿ ಏರುತ್ತಾ ಸಾಗುತ್ತದೆ. ದೊಡ್ಡ ಲಾಭ, ಪ್ರಮೋಷನ್, ಬೋನಸ್, ಇನ್ಸೆಂಟಿವ್ ಅಥವಾ ವಿಶೇಷ ಆರ್ಥಿಕ ಸಾಧನೆಗಾಗಿ ಕಾಯುತ್ತಿದ್ದವರ ಇಚ್ಛೆಗಳು ಪೂರೈಸಲಿವೆ. ವ್ಯಾಪಾರಿಗಳಿಗೆ ದೊಡ್ಡ ಒಪ್ಪಂದ, ದೀರ್ಘಕಾಲ ಲಾಭ ತರುವ ಗ್ರಾಹಕ. ಉದ್ಯೋಗಿಗಳಿಗೆ ಹೆಚ್ಚುವ ಆದಾಯ ಮಾರ್ಗಗಳು, ಸಂಬಳ ಏರಿಕೆ, ಸ್ಥಾನಮಾನ ಸುಧಾರಣೆ. 10ನೇ ಭವಿಷ್ಯವಾಣಿ. ಸಂಘರ್ಷ ಕಡಿಮೆ, ಫಲಿತಾಂಶ ಹೆಚ್ಚು. ತೃತೀಯ ಭಾವದಲ್ಲಿರುವ ಶನಿ ನಿಮ್ಮ ಶ್ರಮ, ಪ್ರಯತ್ನ, ಸಂಘರ್ಷವನ್ನು ಹೆಚ್ಚಿಸುತ್ತಾನೆ. ಪ್ರತಿ ಕೆಲಸಕ್ಕೂ ಅಪೇಕ್ಷೆಗಿಂತ ಹೆಚ್ಚು ಸಮಯ, ಶಕ್ತಿ ಬೇಕಾಗುತ್ತದೆ. ಆದರೆ 2026ರಲ್ಲಿ ಬೃಹಸ್ಪತಿಯ ನವಮ ದೃಷ್ಟಿ ಈ ಸಮೀಕರಣವನ್ನೇ ಬದಲಾಯಿಸಿಬಿಡುತ್ತದೆ. ಶನಿಯ ಕಾಠಿಣ್ಯವನ್ನು ಮೃದುಗೊಳಿಸುತ್ತದೆ, ಶ್ರಮದ ಹೊರೆ ತಗ್ಗಿಸುತ್ತದೆ, ಸಂಘರ್ಷ ಕಡಿಮೆಗೊಳಿಸುತ್ತದೆ. ಮುಂಚೆ 10 ಪ್ರಯತ್ನದಲ್ಲಿ 1 ಫಲ ಸಿಗುತ್ತಿದ್ದರೆ ಈಗ 4 ಪ್ರಯತ್ನದಲ್ಲಿ 5 ಫಲ ಸಿಗುತ್ತದೆ. ನಿಮ್ಮ ಕೆಲಸಗಳು ವೇಗವಾಗಿ ಮುಗಿಯುತ್ತವೆ, ಅಡೆತಡೆಗಳು ಒಡೆಯುತ್ತವೆ, ಕಾರ್ಯಕ್ಷಮತೆ ಪಟ್ಟಿ ಹೆಚ್ಚುತ್ತದೆ. ಮಕರ ರಾಶಿಯವರ 2026 ಸಂಪೂರ್ಣ ಶುಭ, ಸ್ಥಿರ ಮತ್ತು ಪ್ರಗತಿಯಿಂದ ತುಂಬಿಸಲು ಈ 5 ಉಪಾಯಗಳು ಅತ್ಯಂತ ಶಕ್ತಿಶಾಲಿ. 1. ಸೋಮವಾರ ಶಿವಲಿಂಗಕ್ಕೆ ಶುದ್ಧ ನೀರು ಅರ್ಪಿಸಿ. ವೃತ್ತಿಯಲ್ಲಿ ಅಡೆತಡೆಗಳು ದೂರವಾಗುತ್ತವೆ, ಗೌರವ ಅವಕಾಶಗಳು ಬರುತ್ತವೆ. 2. ಗುರುವಾರ ಹಳದಿ ಬಟ್ಟೆ, ಹಳದಿ ಬೇಳೆ ಅಥವಾ ಯಾವುದೇ ಹಳದಿ ವಸ್ತು ದಾನ ಮಾಡಿ. ಬೃಹಸ್ಪತಿಯ ಕೃಪೆ ಬಲಗೊಳ್ಳುವುದು, ಭಾಗ್ಯ ಜೊತೆಗೂಡುತ್ತದೆ, ನಿರ್ಣಯ ಶಕ್ತಿ ಸುಧಾರಿಸುತ್ತದೆ. 3. ರಾಹು ಪ್ರಭಾವ ಸಮತೋಲನಕ್ಕಾಗಿ ಬೆಳ್ಳಿಯ ಒಂದು ಚಿಕ್ಕ ತುಂಡು ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇಟ್ಟುಕೊಳ್ಳಿ. ಹಣದ ಅಸ್ಥಿರತೆ ತಡೆಯುತ್ತದೆ, ಅನಪೇಕ್ಷಿತ ಖರ್ಚು ಕಡಿಮೆಯಾಗುತ್ತದೆ, ಮಾನಸಿಕ ಶಾಂತಿ ಉಳಿಯುತ್ತದೆ. 4. ಮಂಗಳವಾರ ಶ್ರದ್ಧೆಯಿಂದ ಹನುಮಾನ್ ಚಾಲಿಸ ಪಠಿಸಿ. ಸ್ಪರ್ಧೆಯಲ್ಲಿ ಗೆಲುವು, ಶತ್ರುಬಲ ಕಡಿಮೆ, ಸಾಹಸ, ಆತ್ಮವಿಶ್ವಾಸ, ಶಕ್ತಿ ಏರಿಕೆ. 5. ಶನಿವಾರ ಹರಿಯುವ ನೀರಿನಲ್ಲಿ ಕಪ್ಪು ಎಳ್ಳನ್ನು ಹಾಕಿ. ಶನಿಯ ಕಾಠಿಣ್ಯ ಕಡಿಮೆ,
ಸಂಘರ್ಷ ಲಘು, ಶ್ರಮದ ಫಲ ವೇಗವಾಗಿ ಸ್ಪಷ್ಟವಾಗಿ ಸಿಗುತ್ತದೆ. ಪ್ರೀತಿಯ ಮಕರ ರಾಶಿಯವರೇ, 2026 ನಿಮಗೆ ಸಂಘರ್ಷ, ಭಯ, ಅನಿಶ್ಚಿತತೆಯ ವರ್ಷವಲ್ಲ. ಅದು ನಿಮ್ಮ ಪುನರ್ಜನ್ಮ, ಕರ್ಮ ಶಕ್ತಿಯ ಎಚ್ಚರ ಮತ್ತು ಶ್ರಮದ ಫಲಗಳ ಮರಳುವಿಕೆ ವರ್ಷವಾಗಲಿದೆ. ನೀವು ಮಾಡಿದ ಎಲ್ಲಾ ತಪಸ್ಸು, ಧೈರ್ಯ, ತಾಳ್ಮೆ ಇವೆಲ್ಲವೂ ಮೇಲೆ ದೇವಗುರು ಬೃಹಸ್ಪತಿಯ ದಿವ್ಯ ಆಶೀರ್ವಾದ ಧಾರಾಳವಾಗಿ ಸುರಿಯಲಿದೆ. ಬ್ರಹ್ಮಾಂಡ ನಿಮ್ಮ ದಾರಿಯ ಅಡೆತಡೆಗಳನ್ನು ತೆಗೆದುಹಾಕಿ ಹೊಸ ಅವಕಾಶಗಳು, ಹೊಸ ಸಂತೋಷಗಳು, ಹೊಸ ಯಶಸ್ಸುಗಳನ್ನು ಕಳುಹಿಸಲು ಸಿದ್ಧವಾಗಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.